ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನಾನು ರವಿ ಬಿ, ಗೋಲ್ಡ್ ಕಮ್ಯುನಿಟಿ ಅಭ್ಯರ್ಥಿ. ಸ್ನೇಹಿತರೆ, ಸರ್ ಅವರ ಒಂದು ಆನ್ಲೈನ್ ಕ್ಲಾಸ್ ಅಲ್ಲಿ ನಾನು ಸಾಗಿ ಬಂದಂತಹ ಒಂದು ಜರ್ನಿ, ಹಾಗೆ ಸರ್ ಹತ್ರ ಆಫ್ಲೈನ್ ಕ್ಲಾಸ್ಗೆ ಸೇರಿದಾಗ ನನಗೆ ಆದಂತಹ ಒಂದು ಪಾಸಿಟಿವ್ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ನನ್ನ ಒಂದು ಅನಿಸಿಕೆಗಳನ್ನ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಮೊದಲನೇದಾಗಿ ಆನ್ಲೈನ್ ಕ್ಲಾಸಿನ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ, ಮೊದಲು ನನಗೆ ಬಹಳಷ್ಟು ಒಂದು ಹಿಂಜರಿಕೆ ಮತ್ತೆ ಈ ಸಭಾ ಕಂಪನ ಮತ್ತೆ ತುಂಬಾ ನನಗೆ ಈ ಮಾತನಾಡುವಾಗ ಹೇಗೆ ಪ್ರಾರಂಭಿಸೋದು ಇದೆಲ್ಲ ಬಹಳ ಸಮಸ್ಯೆಗಳಿತ್ತು. ಹೀಗಾಗಿ ಒಂದು ಒಳ್ಳೆ ತರಬೇತಿ ನಾನು ಪಡ್ಕೊಳ್ಬೇಕಂತಹ ನಾನು ಸರ್ಚ್ ಮಾಡ್ತಾ ಇದ್ದಾಗ ಸರ್ ಈ ಒಂದು ತರಬೇತಿಯ ಮಾಹಿತಿ ನನಗೆ ಸಿಕ್ಕಾಗ ಸರ್ ಹತ್ರ ಜಾಯಿನ್ ಆದೆ. ನನ್ನ ಒಂದು ಸಮಸ್ಯೆಗಳನ್ನ ಸರ್ ಮುಂದೆ ನಾನು ಮಾತನಾಡುವಾಗ ಸರ್ ಅರ್ಥಕೊಂಡ್ರು ನಮ್ಮ ಈ ಕಮ್ಯುನಿಕೇಶನ್ ಸ್ಕಿಲ್ ಅಲ್ಲಿ ನಾನು ಯಾವ ಹಂತದಲ್ಲಿ ಇದ್ದೇನೆ ಅಂತಕ್ಕಂಥದ್ದು. ಅದರ ತಕ್ಕಂತೆ ನನಗೆ ಒಂದು ತರಬೇತಿಗಳನ್ನು ನೀಡ್ತಾ ಬಂದ್ರು. ಸರ್ ಕೊಡುವಂತಹ ಸೂಚನೆಗಳನ್ನ ಪಾಲನೆ ಮಾಡ್ತಾ, ಸರ್ ಕೊಡುವಂತಹ ಟಾಪಿಕ್ಗಳ ಬಗ್ಗೆ ಅಧ್ಯಯನ ಮಾಡಿ ಅದನ್ನ ಪ್ರೆಸೆಂಟ್ ಪಡಿಸ್ತಾ, ಆ ಪ್ರೆಸೆಂಟೇಶನ್ ಪಡಿಸಿದಾಗ ಏನೇನು ತಪ್ಪುಗಳು ನಾನು ಮಾಡಿದೆ ಅಲ್ಲಿ ಕರೆಕ್ಷನ್ಗಳನ್ನ ಮಾಡ್ತಾ ಸರ್ ನನಗೆ ಒಂದು ಬದಲಾವಣೆಯ ಒಂದು ಪ್ರಾರಂಭ, ನನ್ನಲ್ಲಿ ಸಕಾರಾತ್ಮಕ ಬದಲಾವಣೆ ಪ್ರಾರಂಭ ಆಗಲಿಕ್ಕೆ ಸ್ಟಾರ್ಟ್ ಆಯ್ತು. ಸ್ನೇಹಿತರೆ, ಇದು ನನ್ನ ಅನುಭವ ಕೂಡ ಬಂತು. ಒಂದು ಉದಾಹರಣೆ ಹೇಳೋದಾದ್ರೆ, ನಾನೀಗ ಆನ್ಲೈನ್ ಅಲ್ಲಿ ತಮ್ಮ ಜೊತೆ ಮಾತನಾಡ್ತಾ ಇದ್ದೀನಿ. ಐ ಕಾಂಟ್ಯಾಕ್ಟ್ ನಾವು ಡೈರೆಕ್ಷನ್ ಸ್ವಲ್ಪ ಲೆಫ್ಟ್ ರೈಟ್ ಸೈಡ್ ಟಿಲ್ಟ್ ಮಾಡಿದಾಗ ಕೂಡ ನಿಮಗೆ ವೀಕ್ಷಕರಿಗೆ ಅನಿಸ್ತದೆ ನನ್ನ ದೃಷ್ಟಿ ಬೇರೆ ಕಡೆ ಇದೆ, ಕನೆಕ್ಟ್ ಆಗ್ತಾ ಇಲ್ಲ ಅಂತ ಅನಿಸ್ತದೆ. ಹಾಗೇನೆ ನಾವು ಮಾತನಾಡುವಾಗ, ಪ್ರೆಸೆಂಟೇಶನ್ ಮಾಡುವಾಗ ನಮ್ಮ ಒಂದು ಗೆಸ್ಚರ್, ಪೋಸ್ಚರ್, ಹಾಗೆ ನಾವು ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತದ್ದು, ಅಥವಾ ನಾವು ಈ ಕ್ಯಾಮ್ರಾದಲ್ಲಿ ಯಾವ ಒಂದು 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 ಪೊಸಿಷನ್ ಅಲ್ಲಿ ಕುತ್ಕೊಳ್ತೇವೆ ಅಂತಕ್ಕಂಥದ್ದು ಒಂದು, ಆಮೇಲೆ ನಮ್ಮ ತಲೆ ಕಟ್ ಆಗ್ತಾ ಇರ್ತದೆ ಕೆಲವ್ರದ್ದು. ಹೀಗೆ ಸಣ್ಣ ಪುಟ್ಟ ಈ ತರದ ವಿಷಯಗಳನ್ನ ಹಿಡಿದು ನಮ್ಮಲ್ಲಿ ಒಂದು ಪ್ರೆಸೆಂಟೇಶನ್ ನೀಡಿದಾಗ ನನ್ನ ಪ್ರಾರಂಭದಲ್ಲಿ ಏನು ತಪ್ಪಾಗಿತ್ತು, ಹಾಗೆ ವಿಷಯದಲ್ಲಿ ಏನು ಕರೆಕ್ಷನ್ಗಳು ಮಾಡ್ಕೊಳ್ಬೇಕು, ಮತ್ತೆ ಆ ವಿಷಯವನ್ನು ಹೇಗೆ ಎಂಡಿಂಗ್ ಮಾಡ್ಕೋಬೇಕು ಅನ್ನುವಂಥದ್ದು ವಿಚಾರಗಳು. ಹಾಗೆ ನಮಗೆ ಅನೇಕರಿಗೆ ಒಂದು ಮೂಲ ಸಮಸ್ಯೆ ಏನಂತಂದ್ರೆ, ಮಾತನಾಡುವಾಗ, ಯಾವುದೇ ಒಂದು ವಿಷಯವನ್ನು ಮಾತನಾಡುವಾಗ ಶಬ್ದಗಳ ಕೊರತೆ. ಈ ಶಬ್ದ ಭಂಡಾರ ಇದೆಯಲ್ಲ, ಅದಕ್ಕೆ ಬಹುಮುಖ್ಯವಾಗಿ ಅದಕ್ಕೆ ಸಮಸ್ಯೆ ಯಾಕಾಗ್ತದೆ ಅಂತಂದ್ರೆ, ಪುಸ್ತಕಗಳು ಓದದೇ ಇರುವಂಥದ್ದು, ಆರ್ಟಿಕಲ್ಗಳನ್ನ ಓದದೇ ಇರುವಂಥದ್ದು, ಇವುಗಳನ್ನ ಓದೋದ್ರಿಂದ ನಮಗೆ ಶಬ್ದಗಳ ಒಂದು ಕೊರತೆ ನೀಗ್ತದೆ ಅಂತಕ್ಕಂಥದ್ದು. ಅದಕ್ಕೆ ಸರ್ ಅನೇಕ ಪುಸ್ತಕಗಳನ್ನ ನಾನು ಆನ್ಲೈನ್ ಕ್ಲಾಸಸ್ ಸೇರಿದ ಸಂದರ್ಭದಲ್ಲಿ ಕೊಂಡುಕೊಂಡು ಅದನ್ನು ಓದಿದಾಗ ನನಗೆ ಶಬ್ದಗಳ ಕೊರತೆ ನೀಗಿದಂತ ಅನುಭವ ಆಯ್ತು. ಹೀಗೆ ಆನ್ಲೈನ್ ಕ್ಲಾಸು ನನಗೆ ಸಮಯ ತಗೊಳ್ತು. ಯಾಕಂದ್ರೆ ಒಂದೇ ಸಾರಿ ನಮ್ಮಲ್ಲಿ ಬದಲಾವಣೆ ಕೂಡ ಆಗೋದಿಲ್ಲ. ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಸಮಯನ ತೆಗೆದುಕೊಡುತ್ತದೆ. ಯಾಕಂದ್ರೆ ಅವ್ರು ಯಾವ ಹಂತದಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ ಅಲ್ಲಿ ಇದ್ದಾರೆ. 1 to 10 ಅಂತಂದ್ರೆ ಕೆಲವರು 4 ಅಲ್ಲಿ ಇರ್ತಾರೆ, ಕೆಲವರು 3 ಅಲ್ಲಿ ಇರ್ತಾರೆ, ಕೆಲವರು 5 ಅಲ್ಲಿ ಇರ್ತಾರೆ, ಕೆಲವರು 7 ಅಲ್ಲಿ ಇರ್ತಾರೆ. ಈ 7 ಅಲ್ಲಿ ಇದ್ದವನು 8, 9, 10 ಹೋಗೋದಕ್ಕೂ ಬಹಳ ಸಮಯ ತೆಗೆದುಕೊಳ್ಳಲ್ಲ. ಅದೇ 4 ಇರೋನು 10 ಹೋಗ್ಲಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ತಾನೆ. ಹಾಗೆ ವಾಸ್ತವವಾಗಿ ಈ ತರ ಒಂದು ಜರ್ನಿ ಸ್ಟಾರ್ಟ್ ಆಗ್ತದೆ ಸ್ನೇಹಿತರೆ. ಹೀಗಾಗಿ ನನಗೆ ಸ್ವಲ್ಪ ಸಮಯ ತೆಗೆದುಕೊಳ್ತು. ಬಟ್ ಆದ್ರೆ ನಿರಂತರವಾಗಿ ಸರ್ ಒಂದು ಕ್ಲಾಸ್ಗೆ ನಾನು ಕನೆಕ್ಟ್ ಇದ್ದ ಒಂದು ಫಲಿತಾಂಶ ನನಗೆ ಈ ರೀತಿ ನನಗೆ ನಿರರ್ಗಳವಾಗಿ ಮಾತನಾಡ್ಲಿಕ್ಕೆ, ಒಂದು ಕಾನ್ಫಿಡೆಂಟ್ ಆಗಿ ಮಾತನಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಸ್ನೇಹಿತರೆ. ಇನ್ನು ಆಫ್ಲೈನ್ ಕ್ಲಾಸ್ ಬಗ್ಗೆ ನಿಮಗೆ ಹೇಳೋದಾದ್ರೆ ಸ್ನೇಹಿತರೆ, ಸರ್ ಆಫ್ಲೈನ್ ಕ್ಲಾಸ್ಗೆ ಒಂದು ಅವಕಾಶವನ್ನು ಮಾಡಿಕೊಟ್ರು. ಅದು ಆನ್ಸೆಂಟ್ ವಿಸ್ಡಮ್ ಅಂತಕ್ಕಂಥ ದೇವನಹಳ್ಳಿ ಹತ್ರ, ಬೆಂಗಳೂರು ದೇವನಹಳ್ಳಿ ಹತ್ರ ಒಂದು ಸ್ಥಳ. ಅಲ್ಲಿ ಹೊರಗಡೆಲ್ಲ ಒಂದು ಏನ್ ಚಿತ್ರಣನೇ ಬೇರೆ ಇತ್ತು, ಪರಿಸರನೇ ಬೇರೆ ಇತ್ತು. ಯಾವಾಗ ಆನ್ಸೆಂಟ್ ವಿಸ್ಡಮ್ ಅಂತಕ್ಕಂಥ ಪ್ರದೇಶ ನಾವು ಗೇಟಿಂದ ಒಳಗಡೆ ಎಂಟ್ರಿ ಆಗ್ತೀವಲ್ಲ, ಸಂಪೂರ್ಣ ಬದಲಾವಣೆ. ಒಂದು ಕಾಡಿನೊಳಗಡೆ ಹೋದಂತಹ ಪ್ರಕೃತಿಯ ರಮಣೀಯ ಸುಂದರವಾದಂತಹ ಒಂದು ವಾತಾವರಣದಲ್ಲಿ ನಾವು ಎಂಟ್ರಿ ಆಗ್ತೀವಿ. ನೋಡಿ, ಅಲ್ಲಿ ಫಸ್ಟ್ ನಮ್ ಪಾಸಿಟಿವ್ ವೈಬ್ ಆಗೋದು ಏನಂತಂದ್ರೆ, ಒಂದು ಮನಸ್ಸು ಶಾಂತ ಆಗುವಂಥದ್ದು, ಒಂಥರ ಕೂಲ್, ಕಾಮ್, ಕಂಫರ್ಟ್ನೆಸ್. ಅಂದ್ರೆ ಆ ಪರಿಸರ ಅಂತ ಪ್ರಭಾವವನ್ನು ಉಂಟು ಮಾಡುವಂತ ಶಕ್ತಿ ಇದೆ. ಹಾಗೇನೆ ಅಲ್ಲಿ ಒಂದು ಎಂಟ್ರೆನ್ಸ್ ಅಲ್ಲಿ ಒಂದು ಕೊಳ ಇತ್ತು. ಅಲ್ಲಿ ಬಣ್ಣ ಬಣ್ಣದ ಮೀನುಗಳು, ಆ ಕೊಳದಲ್ಲಿ ನೀರಿನ ಶಬ್ದಗಳು, ಎಷ್ಟು ಪ್ರಶಾಂತತೆ ನಮ್ಮಲ್ಲಿ ಉಂಟಾಗ್ತಂದ್ರೆ ಒಂದು ಬೆಸ್ಟ್ ಇಂಪ್ರೆಷನ್ ನಮ್ಮಲ್ಲಿ ಉಂಟಾಯಿತು. ನಂತರ ಹಾಗೆ ನಮಗೆ ವಸತಿ, ಅಲ್ಲಿ ಆಹಾರ, ಇವೆಲ್ಲ ಮೂಲ ಸೌಲಭ್ಯಗಳು ಏನಿದಾವೋ ಒಂದು ಅದ್ಭುತವಾಗಿ ಸರ್ ಆಯೋಜನೆ ಮಾಡಿದ್ರು. ಮತ್ತೆ ಸರ್
ಬೆಳಗ್ಗೆಯಿಂದ ಸಂಜೆ ತನಕ ನಮಗ್ ಸಮಯ ಕ್ಲಾಸಿನ ಸಮಯ ಎಂಗೇಜ್ ಮಾಡ್ತಾ ಇದ್ರು. ಅಂದ್ರೆ ಪ್ರಶಿಕ್ಷಣ ಅಂತ ಹೇಳ್ಬೋದು. ಪ್ರತಿ ಕ್ಷಣ ಶಿಕ್ಷಣ ನಮಗೆ ಸಿಗ್ತಾ ಇತ್ತು. ಅಲ್ಲಿ ವಿವಿಧ ರೀತಿಯ ಚಟುವಟಿಕೆಗಳ ಮುಖಾಂತರ ನಮಗೆ ಶಿಕ್ಷಣವನ್ನ ನೀಡ್ತಾ ಇದ್ರು. ನಮಗೆ ಹೇಗೆ ಸಮಯ ಹೋಗ್ತದೆ ಅಂತಕ್ಕಂಥದ್ದೇ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಈ ಆನ್ಲೈನ್ ಕ್ಲಾಸಿಗೂ ಆಫ್ಲೈನ್ ಕ್ಲಾಸಿಗೂ ಒಂದು ಮುಖ್ಯವಾದ ವ್ಯತ್ಯಾಸ ಏನಂತಂದ್ರೆ, ನಾವು ಗೆಸ್ಚರ್ ಮತ್ತೆ ಪೋಸ್ಚರ್ ಈ ಆನ್ಲೈನ್ ಅಲ್ಲಿ ಅಷ್ಟು ಗೊತ್ತಾಗಲ್ಲ. ಬಟ್ ನಾವು ಆಫ್ಲೈನ್ ಕ್ಲಾಸ್ ಅಲ್ಲಿ ನಮಗೆ ನೀಟಾಗಿ ಗೊತ್ತಾಗ್ತದೆ ನಾವು ಹೇಗೆ ನಿಂತ್ಕೊಳ್ತೀವಿ, ನಮ್ಮ ಹಾವಭಾವ ಏನಿದೆ, ಎಂತ ಡ್ರೆಸ್ ಹಾಕೊಂಡಿದೀವಿ. ಅಂದ್ರೆ ನಮ್ 360 ಡಿಗ್ರಿ ಆಫ್ ದಿ ನಮ್ಮ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಕರೆಕ್ಷನ್ಗೆ ನಾವು ಒಳಗಾದ್ವಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಹಾಗೆ ಅನೇಕ ವಿಚಾರಗಳಲ್ಲಿ ನಮ್ಮ ಅನೇಕ ಕ್ಷೇತ್ರಗಳಿಂದ, ಅನೇಕ ಊರುಗಳಿಂದ ಸ್ನೇಹಿತರುಗಳು ಬಂದಿದ್ರು. ಅವ್ರ ಜೊತೆ ಒಂದು ಸಂವಾದನ ಮಾಡುವಂತದ್ದು. ಆಮೇಲೆ ಸರ್ ನಡೀತಾನೆ ಪ್ರಕೃತಿ ಮಧ್ಯದಲ್ಲಿ ನಮ್ಮನ್ನೆಲ್ಲ ಚರ್ಚೆಗೆ ಪ್ರಶ್ನೆಗಳನ್ನ ಕೇಳ್ತಾ, ವಿಷಯಗಳನ್ನ ಕೊಡ್ತಾ, ಚರ್ಚೆ ಮಾಡ್ತಾ ನಮ್ಮನ್ನ ಒಂದು ಒಳ್ಳೆ ಕಂಫರ್ಟ್ ಲೆವೆಲ್ ತಗೊಂಡ್ಬಂದು ಒಂದು 3 ದಿವಸಗಳ ತರಬೇತಿ. ನಮ್ಮ ಮೊದಲನೇ ದಿವಸ ಹೆಂಗಿದ್ವು, 3ನೇ ದಿವಸ ಬಂದಾಗ ಪ್ರತಿಯೊಬ್ಬರಲ್ಲೂ ಒಂದು ಸಾಕಷ್ಟು ಸಕಾರಾತ್ಮಕ ಬದಲಾವಣೆ, ಒಂದು ಖುಷಿ, ಸಂತೋಷ ಉಂಟಾಗಿತ್ತು. ಹೀಗಾಗಿ ಆನ್ಲೈನ್ ಆಫ್ಲೈನ್ ಕ್ಲಾಸ್ ಇಂದ ನಾನು ಸಾಕಷ್ಟು ಸರ್ ಒಂದು ಕ್ಲಾಸ್ ಇಂದ ನಾನು ಲಾಭವನ್ನು ಪಡೆದಿದ್ದೇನೆ. ಯಾರು ಈ ಕಮ್ಯುನಿಕೇಶನ್ ಸ್ಕಿಲ್ ಅಲ್ಲಿ ಮತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿ ನಿಮ್ಮಲ್ಲಿ ಬದಲಾವಣೆ ಆಗ್ಬೇಕು ಅಂತ ನಿಮ್ಮಲ್ಲಿ ಅನಿಸ್ತಾ ಇದೆಯೋ, ಈ ಸಮಸ್ಯೆಯಿಂದ ಹೊರಗಡೆ ಬಂದು ಒಂದು ಜೀವನವನ್ನ ನೆಗೆಟಿವ್ ಇಂದ ಪಾಸಿಟಿವ್ ಗೆ ಅಥವಾ ಒಂದು ಟ್ರಾನ್ಸ್ಫಾರ್ಮೇಶನ್, ಒಟ್ಟಾರೆ ನಿಮ್ ಬದುಕಿನ ಒಂದು ಒಳ್ಳೆ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕಂತ ಯಾರು ಅನಿಸ್ತಾ ಇದೆಯೋ ಅವರೆಲ್ಲ ಜಾಯಿನ್ ಆಗಿ ಲಾಭವನ್ನು ಪಡೆಯಿರಿ. ಒಂದು ಉತ್ತಮ ಒಂದು ಸುವರ್ಣ ಅವಕಾಶ ಸರ್ ಅನ್ನು ಒದಗಿಸಿಕೊಟ್ಟಿದ್ದಾರೆ. ಹೀಗಾಗಿ ನನಗೆ ಈ ಎಲ್ಲ ಬದಲಾವಣೆಗೆ ಕಾರಣರಂತ ಸರ್ ಅವ್ರಿಗೆ ಮತ್ತೊಂದು ಬಾರಿ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಸರ್. ಮುಗಿಸ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.